ಹೋಗ್ಬಿಟ್ಟು ನಪ್ಪಡಿಗೆ ನನಗೆ ಬುಕ್ ಕೊಟ್ಬಿಟ್ಟು ಹೋಗೋದಷ್ಟೇ. ಅಲ್ಲ ಯಾಕೆ ನಾವು ಲೆಫ್ಟಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಬರೋಣ. ಏನ್ರ ಆಗುತ್ತಾ ಕಾಲು ಇವಾಗ ಅದಕ್ಕೆ ಇಸ್ಕೊಂಡೆ. ಸರಿ ಸರಿ ಓಕೆ. ವ್ಯಾಲಿ ಕಿಟ್ಟಲ್ಲಿ ನೋಡಿ ಹೆಂಗೆ ಹೈಟಲ್ಲಿ. ನನಗೆ ನನ್ನ ಚೂರು ತುದಿಲ್ಲೈತೆ. ಯಾವುದೋ ಬೆಟ್ಟದ ಮೇಲೆ ಕೂತಂಗೆ ಅನಿಸ್ತೈತೆ. ಅಲ್ಲಿ ಬೆಟ್ಟದ ಮೇಲೆ ಕೂತಂಗೆ ಐತಿದ್ರಲ್ಲಿ. ಹೊಸದಕ್ಕೇ ವ್ಯಾಲಿ ಕಿಟ್ ಹಾಕ್ಸಿದ್ರೆ 31% ಐತಂದರೆ ಟೈರ್ ಬಿಟ್ಟು. ಮಿರರ್ಸು ಅದೇ ನಮ್ಮ KTM ಮಿರರ್ಸ್. ಇದೇನು ಟ್ಯಾಂಕ್ ನೋಡಿ, ಇನ್ನೂ 169 ಅಷ್ಟೇ ಓಡಿಸಿದೆ. ಎಕ್ಸ್ಟ್ರಾ ಫುಟ್ ರೆಸ್ಟ್ ಕೂಡ ಹಾಕ್ಸ್ಕೊಬೇಕು ಕಾಲ್ಗೆ. ಗೇರ್ ಲಿವರು ಸ್ವಲ್ಪ ಚೇಂಜ್ ಕೊಡ್ತಾರೆ ಕಾರಲ್ಲಿ. ಗೇರ್ ಲಿವರು ಚೇಂಜ್ ಇದೆ. ಏನಾದ್ರು ಇದಕ್ಕೆಲ್ಲ ಒಂದು 6 ಫೀಟ್ ಇರಬೇಕು. 5.5 ಅವ್ರಿಗೆಲ್ಲ ಆಗೋದೇ ಆಗಲ್ಲ. ನಿಮಗೆ ಗೊತ್ತಿರೋಂಗೆ ಇದು ಸಿಂಗಲ್ ಚಾನಲ್ ABS, ಆಮೇಲೆ ಬಾಡಿ ಎಲ್ಲ ಗ್ರಾಫಿಕ್ಸು, ಕಿಕ್ ಸ್ಟಾರ್ಟು ಸೆಲ್ಫ್ ಸ್ಟಾರ್ಟ್ ಎರಡೂ ಇದೆ. ಆಮೇಲೆ ಸ್ಪೀಡೋಮೀಟರು ಡಿಜಿಟಲ್ಲು, ಟ್ರಿಪ್ ಮೀಟರು ಡಿಜಿಟಲ್ಲು, ಲೋ ಫ್ಯೂಯಲ್ ವಾರ್ನಿಂಗು ತೋರಿಸುತ್ತೆ, ಟೈಮ್ ತೋರಿಸುತ್ತೆ. ಆಮೇಲೆ ಕೂಲಿಂಗ್ ಸಿಸ್ಟಮ್ ಅಂದ್ಬಿಟ್ಟು ಆಯಿಲ್ ಕೂಲ್ಡ್ ಇದು. ಆಮೇಲೆ ನ್ಯಾವಿಗೇಷನ್ ತೋರಿಸುತ್ತೆ, ಮೊಬೈಲ್ ಕನೆಕ್ಟಿವಿಟಿ ಎಲ್ಲ ತೋರಿಸುತ್ತೆ. ಯಾರನ್ನ ಫೋನ್ ಮಾಡ್ತಾಯಿದ್ರೆ ಎಲ್ಲನೂ ಗೊತ್ತಾಗುತ್ತೆ. ಇದು ಆಯಿಲ್ ಕೂಲ್ಡ್ ಬಂದ್ಬಿಟ್ಟು 4 ಸ್ಟ್ರೋಕು 2 ವಾಲ್ವ್ ಸಿಂಗಲ್ ಸಿಲಿಂಡರ್ ಇದು. ಅದರಲ್ಲೂ 199.6 cc ಇದು. ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟಿದ್ರದ್ದು 18.8 ಸಮಥಿಂಗ್ PS ಏನೋ ಬರುತ್ತೆ. ಅದು 8500 RPM ಅಲ್ಲಿ bs6 ಎಮಿಷನ್ ಟೈಪು ಆಗಿರೋದ್ರಿಂದ ಇದು ಮ್ಯಾಕ್ಸಿಮಮ್ ಟಾರ್ಕು 16.45 ಸಮಥಿಂಗ್ ಏನೋ ಇದೆ. ಇದು 6,500 RPM ಅಲ್ಲಿ. ಇದ್ರ ಬೋರ್ ಹೆಡ್ ಬಂದ್ಬಿಟ್ಟು 66.5 mm ಬರುತ್ತೆ. ಸ್ಟ್ರೋಕ್ ಬಂದ್ಬಿಟ್ಟು 57.5 mm ಏನೋ ಇದು. ಸಿಂಗಲ್ ಸಿಲಿಂಡರು. ಡ್ರೈವ್ ಟೈಪ್ ಬಂದ್ಬಿಟ್ಟಿದೆ ಚೈನು. ಆಮೇಲೆ ವಾಲ್ ಪರ್ ಸಿಲಿಂಡರ್ 2 ಇದೆ ಇದು. ಫ್ಯೂಯಲ್ ಟೈಪು ಪೆಟ್ರೋಲು, ಇಗ್ನಿಷನ್ನು, ಡಿಜಿಟಲ್ಲು, CDI ಸಿಸ್ಟಮ್ ಇದು. ಇದ್ರ ಕಂಪ್ರೆಷರ್ ರೇಷಿಯೋ ಬಂದ್ಬಿಟ್ಟು 10:1 ಇದು. ನಾವು ಟ್ರಾನ್ಸ್ಮಿಷನ್ ಹೋಗ್ತೀವಿ ಅಂದರೆ ಇದು ಮ್ಯಾನ್ಯಲ್ಲು 5 ಸ್ಪೀಡ್ ಇದು. ಬ್ರೇಕ್ಸಲ್ಲಿ ಏನೇನು ಫ್ರಂಟು ರೇರ್ ಬಂದ್ಬಿಟ್ಟು ಡಿಸ್ಕು, ಸಿಂಗಲ್ ಚಾನಲ್ ABS ಇದು. ಅಂದರೆ 0 to 60 ಬಂದ್ಬಿಟ್ಟು ಇದು 25.4 ಮೀಟರ್ ಬ್ರೇಕಿಂಗಲ್ಲಿದೆ ಇದು. ಮೈಲೇಜು ಇದು ಟೆಸ್ಟಿಂಗ್ 49 ಅಂತ ಕೊಟ್ಟರೆ, ಅಷ್ಟೆಲ್ಲ ಬರೋಲ್ಲ. 35 ಮ್ಯಾಕ್ಸ್ ಬರೋದು. ಅದು ಬಿಟ್ಟರೆ ಇದು ಮೈಲೇಜ್ ಹೈವೇ ಎಲ್ಲ 42 ಅಂತ ಹೇಳಿದ್ದಾರೆ. ಅಷ್ಟು ಬರೋದು ಡೌಟು. ನಾನು ಚೆಕ್ ಮಾಡ್ದಂಗೆ 38-39 ಲಾಸ್ಟು. ಆಮೇಲೆ ಟಾಪ್ ಸ್ಪೀಡ್ ಇದ್ರಿಗೆ ಬಂದ್ಬಿಟ್ಟು ಕ್ಲೈಮ್ ಆಗಿರೋದು 110.82 km/h ಅಂತ ಏನೋ ಇದೆ. ಮತ್ತು ಚಾರ್ಸಿ ಎಲ್ಲ ಸಸ್ಪೆನ್ಷನ್ ಬಂದ್ಬಿಟ್ಟು ಟ್ಯೂಬ್ಲರ್ ಡೈಮಂಡ್ ಅಂತ ಏನೋ ಹೇಳಿದ್ರು.
ಸಸ್ಪೆನ್ಷನ್ ಫ್ರಂಟ್ ಟೆಲಿಸ್ಕೋಪು 37 mm ಡಯಾಮೀಟರ್ ವಿತ್ ಡಬಲ್ DU ಬುಷಸ್ ಅಂತ ಏನೋ ಅಂದರು. 19 mm ಟಾಪು. ಸಸ್ಪೆನ್ಷನ್ ಇರೋ 10 ಸ್ಟೆಪ್ ರೈಡರ್ ಅಡ್ಜಸ್ಟಬಲ್ ಮೋನೋಶಾಕ್. ಹಿಂದೆ ನೀವು ಹೆಂಗೆ ಬೇಕು ಅಡ್ಜಸ್ಟ್ ಮಾಡ್ಬೋದು. ಟೈರ್ ಟೈಪು ಫ್ರಂಟ್ ಬಂದ್ಬಿಟ್ಟು 90:90 ರೇರು 20/80 ಸೈಜು. ಫ್ರಂಟು ವೀಲ್ ಸೈಜು 53.4 mm, ರೇರು 457.2 mm. ಟೈರ್ ಟೈಪ್ ಇದು 2+ ಟೈರು, ರೇಡಿಯಲ್ ಟೈರ್ ಇದು ಸ್ಪೋಕ್ಸ್ ಇದು. ಯಾಕಂದರೆ ನಿಮಗೆ ಸಸ್ಪೆನ್ಷನ್ ಎಲ್ಲ ರ್ಯಾಲಿ ಕಿಟ್ಟಲ್ಲಿ ಒಂದು 5 to 10 mm ಜಾಸ್ತಿ ಆಗುತ್ತೆ ಇದು. ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು 13 ಲೀಟರ್ಸ್. ಆಮೇಲೆ ಇವು ಫ್ಯೂಯಲ್ ಹಾಕ್ಸೋಕ್ಕೆ ಮುಂಚೆ ಇದ್ರ ವೆಯ್ಟ್ ಬಂದ್ಬಿಟ್ಟು 157 kg, ಅಂದರೆ 157 kgs. ನೀವು ಫ್ಯೂಯಲ್ ಹಾಕಿದ್ಮೇಲೆ 165 ತನಕ ಹೋಗುತ್ತೆ. ಮುಂದೆ ಫ್ರಂಟ್ LED, ಬ್ಯಾಕ್ ಇದು ಬಲ್ಬು. ಈಗೆಲ್ಲ ಪ್ರೈಸು 4V ಅಂದಾಜು 180 ಆಗುತ್ತೆ. 1.80 1,80,000 ಆಗುತ್ತೆ. ರ್ಯಾಲಿ ಕಿಟ್ ಒಂಥರ ಚೆನ್ನಾಗಿದೆ, ಬಟ್ ನೀವೇನೋ ಸ್ವಲ್ಪ ಹೈಟ್ ಇರಬೇಕು. ನನಗೆ ಆಲ್ಮೋಸ್ಟ್ ಟಿಪ್ಪಿಗೆ ಬರುತ್ತೆ ನನ್ನ ಶೂಗೆ. ನಾನೊಂದು 5.5 ಸಮಥಿಂಗ್ ಇದ್ದೀನಿ. ಚೂರು 6 ಹತ್ತತ್ರ ಇರೋರಿಗೆ ರ್ಯಾಲಿ ಕಿಟ್ ಸಖತ್ತಾಗಿರುತ್ತೆ. ಹಂಗೆ ಆಫ್ ರೋಡರ್ ಆಗಿರಬೇಕು ಓಡಿಸೋದ್ರಲ್ಲಿ. ಸುಮ್ಮನೆ ಹಾಕ್ಸಿ ರ್ಯಾಲಿ ಕಿಟ್ ಓಡಿಸ್ತೀನಿ ಅಂದರೆ ಆಗಲ್ಲ. ಪಕ್ಕಾ ಓಡಿಸ್ತೀನಿ ಅಂದರೆ ನಿಮಗೆ ಪೈಸಾ ವಸೂಲ್ ಥರ ಯೂಸ್ ಆಗಿಬಿಡುತ್ತೆ. ರ್ಯಾಲಿ ಕಿಟ್ಟಲ್ಲಿ ಏನೇನಪ್ಪ ಅಂದರೆ ವಿಶೇಷ, ಇದರಲ್ಲಿ ವೀಲ್ ಬೇಸ್ ಬಂದ್ಬಿಟ್ಟು 1420 mm ಇರುತ್ತೆ ವೀಲ್ ಬೇಸು. ಅದೇ ನಾನು ಹೇಳಿದ್ನಲ್ಲ, ರೈಸ್ ಆ್ಯಡ್ ಬಂದ್ಬಿಟ್ಟು 40 mm ಆಫ್ ಹೈಟ್ ಹ್ಯಾಂಡ್ಲ್ ಬಾರ್ದು. ಮುಂದೆ ಇದನ್ನು ಹಾಕ್ಕೊಡ್ತಾನೆ, ಹ್ಯಾಂಡ್ಲ್ ಬಾರ್ ರೈಸರು ಹಾಕ್ಕೊಡ್ತಾರೆ 40 mm. ಫೋರ್ಕ್ ಎರಡು ಚೇಂಜ್ ಮಾಡ್ತಾರೆ, ಸೀಟ್ ಚೇಂಜ್ ಮಾಡ್ತಾರೆ. ಆಮೇಲೆ ಇದು ಮುಂದೆ ಗೇರ್ ಲಿವರ್ದು ಮತ್ತು ಬ್ರೇಕ್ ಲಿವರ್ ಎರಡೂ ಚೇಂಜ್ ಮಾಡ್ತಾರೆ. ಅಲ್ಲಿಗೆ ನಿಮಗೆ 31,000 ಚಾರ್ಜ್ ಮಾಡ್ತಾರೆ ವಿತೌಟ್ ಟೈರ್ಸ್ ಆದರೆ ನಿಮ್ಗೆ ಎಕ್ಸ್ಟ್ರಾ 10,000 ಅಂತ ಆಗುತ್ತೆ. ಜಸ್ಟ್ ಇನ್ನೂ ಕಮ್ಮಿ ಓಡಿಸಿದ್ರೆ ನಮ್ಮ ನಟೇಶಣ, ಹಾಗಾಗಿ ಇಸ್ಕೊಂಡೆ ನಾವು. ಹಂಗೆ ರೈಡು ಆಗ್ಬಿಡುತ್ತೆ. ನೋಡೋಣ ರ್ಯಾಲಿ ಕಿಟ್ಟಲ್ಲಿ ಆಗುತ್ತೆ ಅಂತ. ಹೈಟ್ ಇರೋರಿಗೆ ಒಳ್ಳೆ ಗಾಡಿ ಇದು, ಚೆನ್ನಾಗಿ ಆಫ್ ರೋಡ್ ಹೊಡಿಬೋದು ನೀವು. ಆಮೇಲೆ ಸರ್ವಿಸ್ ಕಾಸ್ಟ್ ಎಲ್ಲ ಕಮ್ಮಿ ನಿಮಗೆ. ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ. ನನ್ನ ಸೆಕೆಂಡ್ ಸರ್ವಿಸ್ ಇದೆ, ಅದು ಅಪ್ಡೇಟ್ ಮಾಡ್ತೀನಿ. ನನ್ನ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು 743 ಏನೋ ಸಮಥಿಂಗ್ ಬಂದಿತ್ತು ಫ್ರೀ ಸರ್ವಿಸು. ಅದೇ ಲೇಬರ್ ಚಾರ್ಜ್ ಇರೋಲ್ಲ, ಮಿಕ್ಕಿದ್ದೇನು ಆ್ಯಡ್ ಅಪ್ ಮಾಡ್ತಾರೋ ಅದೆಲ್ಲ ಬಂದೋಗ್ಬಿಡುತ್ತೆ. ಫೋರ್ ವೀಲ್ ಏನು ಮಾಡೋಣ ಅಂದರೆ ಸ್ವಲ್ಪ ಮೈಲೇಜು ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಬಟ್ ಪಕ್ಕ ಗೊತ್ತಿರೋರು ಬೇಡ, ಮಾಮೂಲಿ 2Vನೇ ತಗೊಳ್ಳಿ ಅಂತಾರೆ. ನಮ್ಮ ಸಾಯಿ ಇರೋದರಲ್ಲಿ ಸ್ಟಾಕ್ ಇದೆ, ಯಾವುದಕ್ಕೂ ಸಿಗುತ್ತೆ ನಿಮಗೆ, ತಗೋಬೋದು. ಇನ್ನೇನು ವೀಕ್ಷಕರೇ, ರ್ಯಾಲಿ ಕಿಟ್ಟಲ್ಲಿ ಓಡಿಸಿದ್ದು ಆಯಿತು. HeroXpulse ರೆಡ್ ಕಲರ್ದು ನಮ್ಮ ನಟೇಶನೊಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳ್ನ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದೆ ಒಳ್ಳೆ ಬೈಕ್ಸು ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ, ಆಫ್ ರೋಡ್ದೆಲ್ಲ. ಮುಂದಿನ ವಿಡಿಯೋ ತನಕ ನಿಮಗೆ ಸಿಗ್ತೀನಿ ಅದರಲ್ಲಿ. ಮುಂದಿನ ವಿಡಿಯೋದಲ್ಲಿ ಅದೇ ಸೆಕೆಂಡ್ ಸರ್ವಿಸ್ದೊಂದು ಅಪ್ಡೇಟ್ ಮಾಡ್ತೀನಿ. ಏನು ಪ್ರೈಸ್ ಬರುತ್ತೆ, ಏನು ಕಾಸ್ಟ್ ಆಗುತ್ತೆ, ನೀವೇನು ಸರ್ವಿಸ್ ಬಿಡೋಕ್ಕೆ ಮುಂಚೆ ಏನೇನು ಹೇಳಬೇಕು ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ ನಿಮಗೆ.
ಇದೇ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿವರೆಗೂ ಆರಾಮಾಗಿರಿ, ಎಂಜಾಯ್ ಮಾಡ್ತೀರಿ. ನೀವು ಆಫ್ ರೋಡ್ ಹೋಗಂಗಿದ್ರೆ ತೊಗೊಳ್ಳಿ, ಎಕ್ಸ್ಪಲ್ಸ್ ತೊಗೊಳ್ಳಿ. ಒಳ್ಳೆ ಬೈಕು, ಲೈಟ್ ವೆಯ್ಟು. ಆದರೆ ನೀವಿನ್ನೂ ಸ್ಟಾರ್ಟಿಂಗ್ ಲರ್ನರ್ಸ್ ಆಗಿದ್ರೆ ಯೂಸ್ ಆಗುತ್ತೆ. ಹಿಮಾಲಯನ್ಗೆ ಹೋಗೋಕ್ಕೂ ಮುಂಚೆ ನೀವು ಒಂದ್ಸರಿ ಎಕ್ಸ್ಪಲ್ಸ್ನ ಫೀಲ್ ಮಾಡಿ, ಎಲ್ಲ ಆಫ್ ರೋಡ್ ಎಲ್ಲ ಹೋಗ್ಬೋದು. ಇದೇ ನೆಕ್ಸ್ಟ್ ಮುಂದೆ ಇನ್ಯಾವುದೂ ಬೈಕ್ ತಗೊಳಲ್ಲ ಅಂದರೆ ಹಿಮಾಲಯನ್ನೇ ತೊಗೊಳ್ಳಿ. ಚೆನ್ನಾಗಿ ಯೂಸ್ ಮಾಡೋ ತನಕ ಯೂಸ್ ಮಾಡಿ, ಹಿಮಾಲಯನ್ ಚೆನ್ನಾಗಿ ತುಪ್ಪ ತೆಗಿಯೋ ತನಕ ಯೂಸ್ ಮಾಡಿ. ಇಲ್ಲ ಬಜೆಟ್ ಕಮ್ಮಿ ಇದೆ ಅಂದರೆ ಹೀರೋ ಎಕ್ಸ್ಪಲ್ಸ್ಗೆ ಹೋಗಿ ಸಾಕು, ಬೇಜಾನ್ ಆಗೋಯ್ತು. ಟೂರಿಂಗ್ ಗೀರಿಂಗ್ ಎಲ್ಲ ಮಾಡ್ಬೋದು. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಜಾಸ್ತಿ ಹಾಕ್ಸ್ಕೊಬೇಕು. ಹೆಡ್ಲೈಟು, ಪ್ಯಾನಿಯರ್ಸು, ಮುಂದೆ ಇದಿರೋದೆಲ್ಲ ಬೇಕು, ಕ್ಯಾರಿಯರ್ದು ಎಲ್ಲ A to Z ಒಂದು ರೇಂಜಿಗೆ ಮಾಡಿಸ್ಕೊಬೇಕಾದ್ರೆ ಒಂದು 20,000 to 30,000 ಖರ್ಚಿರ್ತೀನಿ. ಇಲ್ಲ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ತೀನಿ ಎಕ್ಸ್ಪಲ್ಸ್ಗೆ. ಹಿಮಾಲಯನ್ಗೆ ಅಂದರೆ ಟಾರ್ಕ್ ಜಾಸ್ತಿ ಇದೆ, ಬಟ್ ವೆಯ್ಟ್ ಜಾಸ್ತಿ. ಎಲ್ಲನ ನಾವು ಆಫ್ ರೋಡಲ್ಲಿ ಕಚ್ಕೊಂತಂದರೆ 4-5 ಜನ ಬೇಕೇ ಬೇಕು. ರಕ್ಷಿತವರೆಲ್ಲ ಮೊನ್ನೆ ಆಫ್ ರೋಡ್ ಹೋಗಿರಂತೆ, ಅವ್ರು 4 ಜನ ಎತ್ತಿಕ್ಕಿದ್ರು ಬರ್ತಾಯಿಲ್ಲ, ಹೋಗಿ ಕಚ್ಕೊಂಬಿಟ್ಟೈತೆ ಮಣ್ಣು ರೋಡಲ್ಲಿ. ಎಕ್ಸ್ಪಲ್ಸ್ ಆರಾಮಾಗಿ ಬಂತಂತಿದ್ದು, ಒಬ್ಬರೇ ಇಟ್ಕೊಂಡು ಎತ್ತಿದ್ದಕ್ಕೆ ಬಂದೇ ಬಿಡ್ತು ಅಂತಾರೆ. ಬಟ್ ಆ ಥರ ಒಂದು ಟೈಮಲ್ಲಿ ಎರಡೂ ಒಂದೊಂಥರ ಯೂಸ್ ಆಗುತ್ತೆ. ಸರಿ, ಹೈವೇಲಿ ಟಾರ್ಕ್ ಜಾಸ್ತಿ ಇರಬೇಕು ಅನ್ಸುತ್ತೆ ಹಿಮಾಲಯನ್ ಓಡಿಸ್ಬೇಕಾರೆ. ಆಫ್ ರೋಡ್ ಹೋದಾಗ ಹಿಮಾಲಯನ್ ಬೇಡ, ಎಕ್ಸ್ಪಲ್ಸ್ ಇರಬೇಕು ಅನಿಸುತ್ತೆ. ಹಾಗಾಗಿ ಎಕ್ಸ್ಪಲ್ಸ್ ತಗೊಂಡು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಇನ್ನೂ ಒಳ್ಳೊಳ್ಳೆ ಬೈಕ್ಸ್ಗಳು ಒಂದು ದಿವಸ ಬಿಟ್ಟರೆ ಇನ್ನೊಂದು ದಿವಸ ಒಳ್ಳೊಳ್ಳೆ ಟೆಕ್ನಾಲಜಿ ಬೈಕ್ಸ್ಗಳು ಬರ್ತಾಯಿರ್ತವೆ. ಜಸ್ಟ್ ನೀವಿನ್ನ ಬಿಗಿನರ್ಸ್ ಆಗಿದ್ದರೆ ಸಾಕು, ಎಕ್ಸ್ಪಲ್ಸ್ ಸಾಕು ನಿಮಗೆ. ಇನ್ನೇನು ನಮ್ಮ ಮನೆ ರೋಡ್ ಬಂತು. ಇಲ್ಲಿ ಈ ರೋಡ್ ಇರೋ ತನಕ ನಮ್ಮ ಮನೆಗೆ ಹೋಗೋಕ್ಕೆ ನಮ್ಗೆ ಹೈವೇ ಅಂದರೆ ತುಂಬ ಈಸಿ. ಯಾಕಂದರೆ ಅಲ್ಲಿ ಅಂಡರ್ಪಾಸಿಂದ ಹೋಗೋಕ್ಕಲ್ಲ, ಸ್ವಲ್ಪ ಲಾಂಗ್ ಆಗ್ಬಿಡುತ್ತೆ. ಇದಂದರೆ ಶಾರ್ಟ್ ಕಟ್. ನಮ್ಮ ಮನೆಯಿಂದ ಹಿಂಗೆ ಹೋದರೆ ಸೀದಾ ನಮ್ಮ ಮನೆ ಹತ್ರ ಹೋಗುತ್ತೆ. ಜಸ್ಟ್ ಇಲ್ಲೇ ಮನೆ ಹತ್ರ, ಸಿಕ್ಕಾಪಟ್ಟೆ ಹತ್ರ. ಹಾಂ, ಅವತ್ತು ನೀವು ಒಂದ್ಸರಿ ನೀವು ನಿಮ್ಮ ಮಗ ಕರ್ಕೊಂಬಂದಿದ್ರಿ, ಅದೇ ನೈಟು ಆ ರಾಟ್ ವೀಲರ್ ಆ ರೋಡಲ್ಲಿ ಅಶ್ವತ್ಥ ಕಟ್ಟೆ ಇದೆಯಲ್ಲ, ಭೂಯ ಆಯುರ್ವೇದಿಕ್ಕು, ಅದೇ ರೋಡು. ಹ್ಞೂ, ನಿಮ್ಮ ಮಗ ಕರ್ಕೊಂಬಂದಿದ್ರಿ ನಿಂಜಾದಲ್ಲಿ. ಆ ರಾಟ್ ವೀಲರ್ ಎಷ್ಟು ತಿಂಗಳದ ಅಂತ ಅವಾಗ ಕೇಳ್ತೀರಿ. ಅವಾಗ ಅಷ್ಟೊಂದು ಕ್ಲೋಸ್ ಇರಲಿಲ್ಲ. ಹಾಂ, ಸಖತ್ ಇಷ್ಟ ಆಯ್ತು ರೀ. ಅದೇ ಇನ್ನೇನು ಅದು ನಿಲ್ಸಿದ್ನಲ್ಲ, ಅದೇ ಬಿಚ್ಚ ಹಾಕೊಂಡು